ಈ ಮಧ್ಯೆ ಇರಾಕ್ನಲ್ಲೂ ಕೂಡ ಸ್ಫೋಟದ ಸದ್ದು ಕೇಳಿಬಂದಿದೆ. ಇರಾಕ್ನಲ್ಲೇನಿದೆ ಅಮೆರಿಕ ಸೇನಾ ನೆಲೆ, ಅದನ್ನ ದಾಳಿ ಮಾಡಿಕೊಂಡು, ಅದನ್ನ ಟಾರ್ಗೆಟ್ ಮಾಡಿಕೊಂಡು ಇರಾನ್ ಇಸ್ರೇಲ್ ದಾಳಿಗೆ ಪ್ರತಿದಾಳಿಯಾಗಿ ಈ ಅಟ್ಯಾಕ್ ಮಾಡ್ತಾ ಇದೆ. ಒಂದು ಕಡೆ ಇಸ್ರೇಲ್ನತ್ತ ಇರಾನ್ ತನ್ನ ಮಿಸೈಲ್ಗಳ ಸುರಿಮಳೆಗೈತಾ ಇದೆ, ಮತ್ತೊಂದು ಕಡೆ ಅಮೆರಿಕಾದ ನೆಲೆಗಳ ಮೇಲೂ ಕೂಡ ಅಕ್ಕಪಕ್ಕದ ರಾಷ್ಟ್ರಗಳ ಮೇಲೆ ದಾಳಿ ಮಾಡ್ತಾ ಇದ್ದು, ಇರಾಕ್ನಲ್ಲಿರುವಂತಹ ಅಮೆರಿಕಾದ ಸೇನಾ ನೆಲೆಗಳ ಮೇಲೆ ಇರಾನ್ನಿಂದ ದಾಳಿ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಹರೀಶ್. ಈಗ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಹರೀಶ್, ಕದನ ಸಮರದಲ್ಲಿ ನಿಜಕ್ಕೂ ಕೂಡ ಒಂದಿಷ್ಟು ಸಮಾಧಾನ ಬಂದಿದೆಯೇನೋ, ಏನೋ ಒಂದು ಮಾತುಕತೆ ಮೂಲಕ ನಿವಾರಣೆ ಆಗುತ್ತೋ ಅನ್ನುವಂಥ ಒಂದು ಆಶಾಭಾವ ಇತ್ತು. ಆದರೆ ಈಗ ನೋಡ್ತಾ ಹೋದ್ರೆ ದಾಳಿ ಪ್ರತಿದಾಳಿಗಳು ತೀವ್ರಗೊಳ್ತಾ ಇದೆ. ಮತ್ತೆ ಇಸ್ರೇಲ್ ಇರಾನ್ ನಡುವೆ ಆಗ್ತಾ ಇರುವಂತಹ ಈ ಯುದ್ಧ ಯಾವ ಹಂತದಲ್ಲಿದೆ? ಹೌದು ಪ್ರತಿಮಾ, ಫೆಬ್ರವರಿ 28ರಂದು ಇರಾನ್ನ ಸರ್ವೋಚ್ಚ ನಾಯಕ ಖಮೇನಿ ಹತ್ಯೆಯ ಬಳಿಕ ಯುದ್ಧ ತಾರಕಕ್ಕೇರಿತ್ತು. ಇರಾನ್, ಇಸ್ರೇಲ್ ಹಾಗೂ ಅಮೆರಿಕದ ಸೇನಾ ನೆಲೆಗಳ ಮೇಲೆ ಇರಾನ್ ನಿರಂತರ ದಾಳಿಯನ್ನ ಮಾಡ್ತಾ ಇತ್ತು. ಅದೇ ರೀತಿಯಂತ ಪ್ರತಿದಾಳಿಗಳನ್ನು ಕೂಡ ಅಮೆರಿಕ ಹಾಗೂ ಇಸ್ರೇಲ್ ಇರಾನ್ ಮೇಲೆ ಮಾಡ್ತಾ ಇದ್ದು. ಇದು ಏಪ್ರಿಲ್ 8ರವರೆಗೂ ಕೂಡ ಸುದೀರ್ಘವಾಗಿ ಇದೊಂದು ದಾಳಿ ಪ್ರತಿದಾಳಿಗಳು ನಡೀತಾನೆ ಇತ್ತು. ಏಪ್ರಿಲ್ 8ರಂದು ಕದನ ವಿರಾಮವನ್ನು ಘೋಷಣೆ ಮಾಡಲಾಯಿತು. ಇರಾನ್ ಮೇಲೆ ಅಮೆರಿಕ ಹಾಗೂ ಇಸ್ರೇಲ್ ಯಾವುದೇ ರೀತಿಯಂತ ದಾಳಿ ಮಾಡೋದಿಲ್ಲ. ಇರಾನ್ ಹಾಗೂ ಅಮೆರಿಕದ ಸೇನಾ ನೆಲೆಗಳೇನಿದೆ ಅದ್ರ ಮೇಲೆ ಆಗಲಿ ಅಥವಾ ಇಸ್ರೇಲ್ ಮೇಲೆ ದಾಳಿ ಮಾಡಬಾರದು ಅನ್ನುವಂತಹ ಒಂದು ಒಪ್ಪಂದಕ್ಕೆ ಬರಲಾಗಿತ್ತು. ಇದರ ಮಧ್ಯೆ ಮಾತುಕತೆಗಳು ಕೂಡ ನಡೀತಾ ಇತ್ತು. ಆದರೆ ಯಾವುದೇ ಮಾತುಕತೆಗಳು ಸಫಲ ಆಗಿರಲಿಲ್ಲ. ಇದರ ಮಧ್ಯೆ ಇಸ್ರೇಲ್ ಲೆಬನಾನ್ ಮೇಲೆ ನಿರಂತರವಾದಂತಹ ದಾಳಿಯನ್ನ ಮಾಡ್ತಾ ಇತ್ತು. ಆದರೆ ನಿನ್ನೆ ಮಾಡಿದಂತಹ ದಾಳಿ ಏನಿದೆ ಲೆಬನಾನ್ ಮೇಲೆ, ಇದು ಅತ್ಯಂತ ತೀವ್ರ ಸ್ವರೂಪದಾಗಿತ್ತು. ಬೈರುತ್ ನಗರದ ಮೇಲೆ ಇಸ್ರೇಲ್ ದಾಳಿಯನ್ನ ಮಾಡಿತ್ತು. ಇದು ಎಲ್ಲ ಒಂದ್ ಕಡೆ ಇರಾನ್ಗೆ ಅನಿಸ್ತು ಇದು ಕದನ ವಿರಾಮದ ಉಲ್ಲಂಘನೆ. ಇಸ್ರೇಲ್ ಕದನ ವಿರಾಮವನ್ನ ಉಲ್ಲಂಘನೆ ಮಾಡ್ತಾ ಇದೆ, ಹಾಗಾಗಿ ಲೆಬನಾನ್ ಮೇಲೆ ದಾಳಿಯನ್ನ ಮಾಡ್ತಾ ಇದಕ್ಕೆ ಪ್ರತಿಕಾರವನ್ನು ತೀರಿಸಿಕೊಳ್ಳಲೇಬೇಕು ಅಂತ ಇರಾನ್ ಈಗ ನಿರಂತರ ದಾಳಿಯನ್ನ ಈಗ ಇಸ್ರೇಲ್ ಮೇಲೆ ಮಾಡ್ತಾ ಇದೆ. ಪ್ರತಿಕಾರವನ್ನ ತೀರಿಸಿಕೊಳ್ತಾ ಇರುವಂತಹದ್ದು. ಈಗ ಇರಾನ್ನ ಪ್ರಮುಖ ನಗರಗಳಾಗಿರೋ ಟೆಲ್ ಅವೀವ್ ಆಗಿರ್ಬೋದು, ಜೆರುಸೆಲಂ ಆಗಿರ್ಬೋದು, ಈ ಪ್ರಮುಖ ನಗರಗಳ ಮೇಲೆ ಇರಾನ್ ದಾಳಿಯನ್ನ ಮಾಡ್ತಾ ಇದೆ. ಅದು ಖಂಡಾಂತರ ಕ್ಷಿಪಣಿಗಳನ್ನ ಹಾರಿಸುವ ಮೂಲಕ ಇಸ್ರೇಲ್ಗೆ ಒಂದು ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇದೆ. ಇಸ್ರೇಲ್ ಕೂಡ ಏನು ಸುಮ್ಮನೆ ಇಲ್ಲ. ನಿನ್ನೆ ರಾತ್ರಿಯಿಂದಲೂ ಕೂಡ ನಿರಂತರವಾದಂತಹ ದಾಳಿಯನ್ನ ಇಸ್ರೇಲ್ ಮೇಲೆ ಮಾಡ್ತಾ ಇರುವಂತಹದ್ದು. ಇರಾನ್ನ ಪ್ರಮುಖ ನಗರಗಳಾಗಿರ್ತಕ್ಕಂಥ ಟೆಹರಾನ್ ಆಗಿರ್ಬೋದು, ಇಸ್ಫಾನ್ ಆಗಿರ್ಬೋದು, ಕಾರ್ಗ್ ದ್ವೀಪ ಆಗಿರ್ಬೋದು, ಪ್ರಮುಖ ಆಯಕಟ್ಟಿನ ಜಾಗಗಳನ್ನೇ, ಆಯಕಟ್ಟಿನ ಪ್ರದೇಶಗಳನ್ನೇ ಗುರಿಯಾಗಿರಿಸಿಕೊಂಡು ಇಸ್ರೇಲ್ ದಾಳಿಯನ್ನ ಮಾಡ್ತಾ ಇದೆ. ದಾಳಿ ತೀವ್ರ ಸ್ವರೂಪವನ್ನು ಪಡಿತಾ ಇರುವಂತಹದ್ದು. ಮತ್ತೆ ಈಗ ಕದನ ವಿರಾಮ ಉಲ್ಲಂಘನೆ ಆಗಿರೋದ್ರಿಂದ ಈಗ ಅಮೆರಿಕ ಕೂಡ ಎಂಟ್ರಿ ಆಗುತ್ತಾ ಈ ಯುದ್ಧಕ್ಕೆ ಅನ್ನುವಂಥ ಆತಂಕ ಈಗ ಶುರುವಾಗಿದೆ. ಯಾಕಂತಂದ್ರೆ ಇರಾನ್ ಗಲ್ಫ್ ರಾಷ್ಟ್ರಗಳಲ್ಲಿರ್ತಕ್ಕಂಥ ಅಮೆರಿಕದ ನೆಲೆಗಳೇನಿದೆ ಅದರ ಮೇಲೆ ದಾಳಿಯನ್ನ ಮಾಡ್ತಾ ಇದೆ. ಈಗ ಗಲ್ಫ್ ರಾಷ್ಟ್ರಗಳಲ್ಲಿರ್ತಕ್ಕಂತಹ ಅಮೆರಿಕ ಸ್ನೇಹಿ ರಾಷ್ಟ್ರಗಳೇನಿವೆ ಆ ಅಮೆರಿಕ ಮಿತ್ರ ರಾಷ್ಟ್ರಗಳ ಮೇಲೆ ಇರಾನ್ ಈಗ ಮತ್ತೆ ದಾಳಿಯನ್ನ ಶುರು ಮಾಡಿರುವಂತಹದ್ದು. ಈ ದಾಳಿ, ಈ ಕದನ ವಿರಾಮ ಉಲ್ಲಂಘನೆ ಆಗ್ತಾ ಇದೆ, ದಾಳಿ ಪ್ರತಿದಾಳಿಗಳು ನಡೀತಾ ಇದೆ ಅನ್ನುವಂತಹ ವಿಷಯ ಗೊತ್ತಾಗ್ತಿದ್ದ ಹಾಗೆ ಮತ್ತೆ ತೈಲ ಬೆಲೆ ಏರಿಕೆ ಆಗಿದೆ. ತೈಲ ಬೆಲೆ ಮತ್ತೆ $100ಗೂ ಮೀರಿ ಏರಿಕೆ ಆಗಿರುವಂತಹದ್ದು. ಮತ್ತೆ ಈಗ ಜಗತ್ತಿಗೆ ಆತಂಕ ಶುರುವಾಗಿದೆ. ಎಲ್ಲೋ ಒಂದ್ ಕಡೆ ಇರಾನ್ ಹಾಗೂ ಅಮೆರಿಕ, ಇಸ್ರೇಲ್ ನಡುವೆ ಕದನ ವಿರಾಮ ಘೋಷಣೆ ಆಗಿದೆ. ಎಲ್ಲವೂ ಕೂಡ ಸುಸೂತ್ರವಾಗಿ ಆಗ್ತಾ ಇದೆ. ಮತ್ತೆ ಹರ್ಮುಜ್ ಜಲಸಂಧಿಯಲ್ಲಿ ಹಡಗುಗಳ ಸರಾಗ ಸಂಚಾರ ಆಗ್ತಾ ಇದೆ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಿದ್ದ ಹಾಗೆ ಮತ್ತೆ ಈಗ ದಾಳಿ ಪ್ರತಿದಾಳಿಗಳು ನಡೀತಾ ಇದೆ. ಈಗ ಇಸ್ರೇಲ್ ಈಗ ಕದನ ವಿರಾಮವನ್ನ ಉಲ್ಲಂಘನೆ ಮಾಡಿದವರು ಯಾರು ಅನ್ನುವಂತಹ ಪ್ರಶ್ನೆಗೆ ಎದುರಾಗಿದೆ. ಇಸ್ರೇಲ್ ಹೇಳ್ತಿದೆ ಇಲ್ಲ, ಲೆಬನಾನ್ ಈ ಒಂದು ಕದನ ವಿರಾಮ ಏನು ವ್ಯಾಪ್ತಿಗೆ ಬರೋದಿಲ್ಲ, ಹಾಗಾಗಿ ನಾವು ಲೆಬನಾನ್ ಮೇಲೆ ದಾಳಿ ಮಾಡಿದ್ದೇವೆ ಅಂತ. ಇರಾನ್ ಹೇಳ್ತಿದೆ ಇಲ್ಲ, ಲೆಬನಾನ್ ಕೂಡ ಕದನ ವಿರಾಮದ ವ್ಯಾಪ್ತಿಗೆ ಬಂದೇ ಬರುತ್ತೆ, ನೀವು ಹೆಜ್ಬುಲ್ಲಾ ಸಂಘಟನೆಗಳ ಮೇಲೆ ದಾಳಿ ಮಾಡಿದ್ದು ತಪ್ಪು ಅನ್ನುವಂಥ ನಿಟ್ಟಿನಲ್ಲಿ ದಾಳಿಯನ್ನು ಮಾಡ್ತಿರುವಂಥದ್ದು. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ನೆತನ್ಯಾಹು ಜೊತೆ ಮಾತನಾಡಿದ್ದಾರೆ. ಅವ್ರು ಹೇಳ್ತಿದ್ದಾರೆ ನೀವು ಯಾವುದೇ ಕಾರಣಕ್ಕೂ ಇರಾನ್ ಮೇಲೆ ದಾಳಿ ಮಾಡಬೇಡಿ ಅನ್ನುವಂತಹದನ್ನ ಇಸ್ರೇಲ್ ಪ್ರಧಾನಿಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮನವಿ ಮಾಡಿಕೊಂಡ್ರು ಕೂಡ ನೆತನ್ಯಾಹು ನಿರಂತರವಾದಂತಹ ದಾಳಿಯನ್ನ ಇಸ್ರೇಲ್ ಸೇನೆ ಮಾಡಲೇಬೇಕು ಇರಾನ್ ಮೇಲೆ ಅನ್ನುವಂತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಮತ್ತೆ ದಾಳಿ ಕೂಡ ನಡೀತಾ ಇದೆ. ಈಗ ವಿಶೇಷ ಸಂಪುಟ ಸಭೆಯನ್ನು ಕೂಡ ಈಗ ಕರೆಯಲಾಗಿರುವಂತಹದ್ದು. ಇಸ್ರೇಲ್ನಲ್ಲಿ ಹೇಗೆ ದಾಳಿಯನ್ನು ಹೇಗೆ ಮಾಡಬೇಕು ಅನ್ನುವಂತಹ ಒಂದು ಪ್ಲಾನ್ ಅನ್ನ ಈಗ ಇಸ್ರೇಲ್ ಪ್ರಧಾನಿ ಮಾಡ್ತಾ ಇರುವಂತಹದ್ದು. ಪ್ರತಿಮಾ, ಥ್ಯಾಂಕ್ ಯು ಹರೀಶ್. ಇರಾನ್ನ ಪೆಟ್ರೋಕೆಮಿಕಲ್ ಘಟಕದ ಮೇಲೆ ದಾಳಿಯಾಗಿದೆ. ಇಸ್ರೇಲ್ ಮಿಸೈಲ್ ದಾಳಿಯಿಂದಾಗಿ ಆ ಘಟಕಕ್ಕೂ ಹಾನಿಯಾಗಿದೆ. ಖುಜೆಸ್ತಾನ್ನಲ್ಲಿರುವಂತಹ ಕರೂನ್ ಪೆಟ್ರೋಕೆಮಿಕಲ್ ಘಟಕ ಅದು. ರಕ್ಷಣಾ ಡೋಮ್ಗೆ ಇಸ್ರೇಲ್ನ ಮಿಸೈಲ್ ಬಂದು ಅಪ್ಪಳಿಸಿದೆ. ಘಟಕಕ್ಕೆ ಇಸ್ರೇಲ್ ಮಿಸೈಲ್ ದಾಳಿಯಿಂದಾಗಿ ಹಾನಿಯಾಗಿದೆ.